Okay. So good morning to all. Have you seen the notes I have sent in your group? PDF send ಮಾಡಿದೆ, Word send ಮಾಡೀನಿ. Seen? Have you all seen your notes? Okay. ನೋಡಿ ಹಂಗೆ ಇಡೋದಲ್ಲ. Okay, just try to write the things. ಯಾವ ಥಿಂಗ್ಸ್ ನೀವು ನೋಟ್ಸ್ನಾಗ ಬರ್ದಿಲ್ಲ, ಕ್ಲಾಸ್ ಹೇಳ್ಬೇಕಾದಾಗ ಸ್ವಲ್ಪ ಬರ್ತೀನಿ ನಾನು. ಓಕೆ, ಯಾವ್ದಾವ ಟಾಪಿಕ್ಸ್ ಬರ್ದಿಲ್ಲ, ಯಾವ್ದಾವ್ದು ಬರ್ದಿಲ್ಲ ಅವನ್ನ ನೀವು ಬರೀರಿ. ಓಕೆ, ನೋಟ್ಸ್ನಾಗ ಬರೀರಿ. ಓಕೆ, ಕ್ಲಿಯರ್? ನನ್ನ ಕ್ಲಾಸ್ ನಡೆದಿಲ್ಲ ಇಲ್ಲ, ಹೋಗಿ ತಡ ಹೋಗಿ ಡಿಸ್ಟರ್ಬ್ ಮಾಡೋದಿಲ್ಲ. ಓಕೆ ಓಕೆ, ಸೊ ಯಾವ್ಯಾವ ಟಾಪಿಕ್ಸ್ ಯಾವ್ಯಾವ ಬರ್ದಿಲ್ಲ ನೀವು ಅದನ್ನ ಬರೀರಿ. ಓಕೆ, ನೋಟ್ಸ್ನಾಗ ಬರೀರಿ. ಸ್ವಲ್ಪ ಟಾಪಿಕ್ಸ್ನ ಆಲ್ಮೋಸ್ಟ್ ಸ್ವಲ್ಪ ಬರ್ಸಿನಿ ನಾನು, ಯಾವ್ದಾವ್ದು ಬರ್ದಿಲ್ಲ ಅದನ್ನ ಬರೀರಿ. ಓಕೆ, so next we'll start with the next topic called as performance analysis. This is the notes. I am sharing the screen. Everybody able to see the screen? Stop your discussion now. Chaitra, Arfat, Sandeep, Malappa. Stop your discussion. ಅದನ್ನ ಆಮೇಲೆ ಡಿಸ್ಕಸ್ ಮಾಡೋಣಂತ. ಯಾರ ಬರ್ಡೇ ಇದೆ, ಯಾರ ಬರ್ಡೇ ಇಲ್ಲ. ಓಕೆ, not in the class. Okay, so this is the notes I have sent to you. This is in the form of PDF. So first I have attached your syllabus. Okay, syllabus attach ಮಾಡೀನಿ. ಓಕೆ, ಆಮೇಲೆ ನಿಮ್ದ ನೋಟ್ಸ್ ನ ಕಂಟಿನ್ಯೂಸ್ ಆಗಿ ಬರ್ಕೊತ ಹೋಗಿ. ಓಕೆ, so we have seen some topics here. So today we'll start with the performance analysis. Okay, ಆಮೇಲೆ ನೋಟ್ಸ್ ಒಳಗ್ ನಾ ಜಾಸ್ತಿ ಅಲ್ಗಾರಿದಮ್ಸ್ ನ ಹಾಕಿಲ್ಲ. ಓಕೆ, ಹಂಗೆ ಬರ್ಸಿನಿ, ನಿಮ್ಗೆ ಅಸೈನ್ಮೆಂಟ್ಸ್ ಕೊಟ್ಟಿನಿ. ಎಕ್ಸಾಂಪಲ್ಸ್ ಅಂಡ್ ಅಲ್ಗಾರಿದಮ್ಸ್ ನೋಟ್ಸ್ ಒಳಗೆ ಜಾಸ್ತಿ ಕೊಡಂಗಿಲ್ಲ, ಬಿಕಾಸ್ ಅಷ್ಟೆಲ್ಲ ಟೈಪ್ ಮಾಡ್ಕೊಂಡು ಕೊಡಕ್ ಟೈಮ್ ಭಾಳ ಆಗಿರ್ತದೆ. ಸೊ ಎಕ್ಸಾಂಪಲ್ಸ್ ಅಂಡ್ ಅಲ್ಗಾರಿದಮ್ಸ್ ಐ ವಿಲ್ ಕ್ಲಾಸ್ನಾಗ ಬರ್ಸಿರ್ತೀನಿ, ಅದನ್ನ ನೀವು ನೋಟ್ಸ್ನಾಗ ನಿಮ್ದು ನೋಟ್ಸ್ನಾಗ ಕ್ಲಾಸ್ನಾಗ ಬರ್ಕೋಬೇಕು. ಓಕೆ, ನೋಟ್ಸ್ನಾಗ ಏನದ ಥಿಯರಿ ಪಾರ್ಟ್ ಅದ್ರದ್ದು ರಿಲೇಟೆಡ್ ಬಂದ್ ಎಕ್ಸಾಂಪಲ್ಸ್ ಇರ್ತಾವ ಅಷ್ಟೇ. ಕ್ಲಿಯರ್ ಆತ? ಅಬೌಟ್ ದ ನೋಟ್ಸ್ ಕ್ಲಿಯರ್ ಆತ ಎಲ್ಲಾರ್ಗು? ಪ್ಲೀಸ್ ರಿಪ್ಲೈ. Okay, so today we'll start with the next topic called as performance analysis. Very important topic. ಎಲ್ಲರಿಗೂ ಕಾಣಕತ್ತದ ಅನಿಸ್ತದೆ. ಓಕೆ, ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಅಂತ ಕಾಣಕತ್ತದಲ್ಲ. ಓಕೆ, ಇನ್ನು ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಒಳಗೆ ನೀವು ಏನ್ ತಿಳ್ಕೊತೀರಿ, ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಟಾಪಿಕ್ ಎದಕ್ ನೀವು ನೋಡ್ಕೋಬೇಕು ಅಂತಂದ್ರೆ, ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಇಸ್ ಅಬೌಟ್ ದ ಜಡ್ಜ್ಮೆಂಟ್. ಓಕೆ, ನೀವು ಯಾವ್ದು ಅಲ್ಗಾರಿದಮ್ ಹೆಂಗದ ಇವ್ಯಾಲ್ಯೂಯೇಟ್ ಮಾಡೋದು ಅಥವಾ ಜಡ್ಜ್ಮೆಂಟ್ ಮಾಡೋದನ್ನ ನಾವು ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಅಂತ ಕರಿತೀವಿ ಅಂತ ಹೇಳ್ಬೋದು. ಓಕೆ, ಸೊ ಇವ್ಯಾಲ್ಯೂಯೇಟ್ ಅಂತಂದ್ರೆ ಏನು, ಯಾವ್ದು ಅಲ್ಗಾರಿದಮ್ ಚಲೋ ಅದ, ಓಕೆ, ಯಾವ ಅಲ್ಗಾರಿದಮ್ ಕರೆಕ್ಟ್ ಆಗಿ ವರ್ಕ್ ಆಗಾಕತ್ತದ. ಓಕೆ, ಸೊ ಯಾವ ಅಲ್ಗಾರಿದಮ್ ಅಕ್ಯುರಸಿ ಕೊಡಾಕತ್ತದ, ಯಾವ ಅಲ್ಗಾರಿದಮ್ ರಿಲೇಬಲ್ ಅದ. ಓಕೆ, ಸೊ ಯಾವ್ದು ಕಾಂಪ್ಲೆಕ್ಸಿಟಿ ಅದ, ಟೈಮ್ ಕಾಂಪ್ಲೆಕ್ಸಿಟಿ ಅದ, ಯಾವ್ದು ಟೈಮ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಅದ. ಓಕೆ, ಸೊ ಇವನ್ನೆಲ್ಲಾನು ತಿಳ್ಕೋಕ ಅಥವಾ ಇವ್ಯಾಲ್ಯೂಯೇಟ್ ಮಾಡಕ ಅಥವಾ ಜಡ್ಜ್ಮೆಂಟ್ ಮಾಡಕ ನಾವೇನ್ ನೋಡ್ತೀವಿ, ಪರ್ಫಾರ್ಮೆನ್ಸ್ ಅನಾಲಿಸಿಸ್ ನ ನೋಡ್ತೀವಿ ಅಂತೇಳಿ ಹೇಳ್ಬೋದು. ಓಕೆ, ಸೊ ವಿಲ್ ಸ್ಟಡಿ ಇನ್ ಡೀಪ್ ಹಿಯರ್. The goal of this is to develop skills for making evaluate judgments about the algorithm. There are many criteria upon which we can judge an algorithm. Okay, andre the goal of this andre performance analysis odadrinta. Okay, so performance analysis odadrinta ನಿಮಗೆ ಏನು ಗೊತ್ತಾಗ್ತದೆ ಅಂತಂದ್ರೆ, algorithms ಇಂದ ಜಡ್ಜ್ಮೆಂಟ್ ಮಾಡೋದು, algorithms ನ ಇವ್ಯಾಲ್ಯೂಯೇಟ್ ಮಾಡೋದು, ಸೊ ಅದನ್ನ ನಿಮ್ಗ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಓಕೆ, ನಾವು ಜಡ್ಜ್ಮೆಂಟ್ ಮಾಡ್ಬೇಕಂದ್ರೆ ಯಾವ ಬೇಸಿಸ್ ಮೇಲೆ ಜಡ್ಜ್ಮೆಂಟ್ ಮಾಡ್ಬೇಕು. ಓಕೆ, ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ ಒಬ್ಬರು ಪರ್ಸನ್ ಇನ್ ಜಡ್ಜ್ಮೆಂಟ್ ಮಾಡ್ಬೇಕಾಗಿತ್ತಂತಂದ್ರ
we will see their characteristics. Correct? ಈಗ ಒಂದು ಪರ್ಸನ್ ಅದಾನ ಅಂತ ತಿಳ್ಕೊರ, ಆ ಪರ್ಸನ್ ನೀವು ಜಡ್ಜ್ ಹೆಂಗ್ ಮಾಡ್ತೀರಿ, ಅವ್ನ ಕ್ಯಾರೆಕ್ಟರಿಸ್ಟಿಕ್ಸ್ ನೀವು ಜಡ್ಜ್ಮೆಂಟ್ ಮಾಡ್ತೀರಿ. ಅವ ಹೆಂಗ್ ಅದಾನ, ಅವ ಏನೇ ಇರ್ಲಿ ಗುಡ್ ಕ್ವಾಲಿಟೀಸ್ ಅದಾವು, ಓಕೆ, ಜಾಸ್ತಿ ಇಂಟೆಲಿಜೆಂಟ್ ಅದಾನ. ಓಕೆ, ಒಂದ್ ಪರ್ಸನ್ ನಾವ್ ಹೆಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಜಡ್ಜ್ಮೆಂಟ್ ಮಾಡ್ತೀವಿ ಅಂದ್ರೆ ಅವ ಭಾಳ ಇಂಟೆಲಿಜೆಂಟ್ ಅದಾನ, ಅವ ಭಾಳ ಚಲೋ ಅದಾನ, ಭಾಳ ಚಲೋ ಮನ್ಸ್ ಅದ, ಓಕೆ, ಗುಡ್ ಕ್ಯಾರೆಕ್ಟರ್ಸ್ ಅದಾವ. ಓಕೆ, ಸೊ ಅಂತವೆಲ್ಲ ನಾವು ಜಡ್ಜ್ಮೆಂಟ್ ನ ಮಾಡಿರ್ತೇವೆ. ಓಕೆ, ಹಂಗ ಇಲ್ಲೇ ನಾವು ನಮ್ ಅಲ್ಗರಿದಮ್ ನ ಜಡ್ಜ್ಮೆಂಟ್ ಮಾಡ್ಬೇಕಾಗಿತ್ತಂದ್ರೆ ವಿ ಹ್ಯಾವ್ ಸಮ್ ಕ್ರೈಟೇರಿಯಾಸ್ ಅಂತ ಹೇಳ್ತಾನೆ. ಓಕೆ, ಅವನ್ನ ತಳಗ್ ಲಿಸ್ಟ್ ಔಟ್ ಮಾಡೋಣ. 1 2 3 4 5 7 ವಿ ಹ್ಯಾವ್ ಆಕ್ಚುಲಿ 7 ಕ್ರೈಟೇರಿಯಾಸ್. ಅದಕ್ಕಿಂತ ಹೆಚ್ಚಿಗೂ ಅದಾವ. ಓಕೆ, 7 ಕ್ರೈಟೇರಿಯಾಸ್ ಅದಾವ, ಅದಕ್ಕಿಂತ ಹೆಚ್ಚಿಗೂ ಅದಾವ. ನೆಕ್ಸ್ಟ್ ಹಂಗ ನಾವು ನೋಡ್ಕೊತ ಹೋಗ್ತೀವಿ. ಸೊ ಫಸ್ಟ್ ಕ್ರೈಟೇರಿಯಾ ಈಸ್ ಡಸ್ ಇಟ್ ಡೂ ವಾಟ್ ವಿ ವಾಂಟ್ ಇಟ್ ಟು ಡೂ. ಓಕೆ, ಈಗ ನೀವು ಅಲ್ಗರಿದಮ್ ಕೊಟ್ಟಿರಿ. ಓಕೆ, ವಾಟ್ ಡಸ್ ಎಕ್ಸ್ಪ್ಲೈನ್ ಅಂತಂದ್ರೆ ಡಸ್ ಇಟ್ ಡೂ ವಾಟ್ ವಿ ವಾಂಟ್ ಇಟ್ ಟು ಡೂ ಅಂತಂದ್ರೆ ಏನ್ ಹೇಳ್ತದೆ ಅಂತಂದ್ರೆ, ಈಗ ನೀವು ಅಲ್ಗರಿದಮ್ ಬರ್ದಿರಿ. ಓಕೆ, ಆ ಅಲ್ಗರಿದಮ್ ನೀವು ಏನ್ ಮಾಡ್ಬೇಕನ್ನಕತ್ತೀರಿ ಅದ ಮಾಡಾಕತ್ತದೋ ಇಲ್ಲೋ. ಓಕೆ, ಈಗ ನೀವು ಸಾರ್ಟಿಂಗ್ ಹಂಗೆ ಸ್ವಲ್ಪ ಬೋರ್ಡ್ ಲಕ್ಷ ಇಡ್ರಿ. ಈಗ ಸಾರ್ಟಿಂಗ್ ಈಗ ಅಲ್ಗರಿದಮ್ ಅಲ್ಲಿ ಕ್ಯಾಮ್ರಾ ಒಳಗೆ ಕಾಣಿಸ್ತದ ನೋಡ್ರಿ, ಮೇಲೆ ಒಂದ್ ಸಣ್ಣದ ಬಾಕ್ಸ್ ಬಂದಿರ್ತದ ನಿಮಗ್. ಓಕೆ, ಅಲ್ಲಿ ನಾ ಕಾಣಿಸ್ತೀನಿ, ಅಲ್ಲಿ ಬೋರ್ಡ್ ಲಕ್ಷ ಇಡ್ರಿ ಒಂದ್ ಸ್ವಲ್ಪ. ಓಕೆ, ಸೊ ಇಲ್ಲಿ ನೋಡ್ರಿ, ಫಸ್ಟ್ ಪಾಯಿಂಟ್ ಏನ್ ಹೇಳ್ತೇನೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಸಾರ್ಟಿಂಗ್, ಓಕೆ, ಸಾರ್ಟಿಂಗ್ ಇಂದ ಎಕ್ಸಾಂಪಲ್ ಅಲ್ಗರಿದಮ್ ಬರ್ದೀನಿ ಅಂತ ತಿಳ್ಕೊಳ್ಳಿ. ಓಕೆ, ಸಾರ್ಟಿಂಗ್ ಅಂದ್ರೆ ಏನ್ ಮಾಡ್ಬೇಕು, ಇಟ್ ಮೇ ಬಿ ಅಕಾರ್ಡಿಂಗ್ ಟು ದ ಇನ್ಕ್ರೀಸಿಂಗ್ ಆರ್ಡರ್ ಆರ್ ಡಿಕ್ರೀಸಿಂಗ್ ಆರ್ಡರ್. ನಾವು ಅದನ್ನ ಸಾರ್ಟ್ ಮಾಡ್ಬೇಕು, ನಂಬರ್ಸ್ ಕೊಟ್ಟಿರ್ತೀವಿ, ಅದ್ರ ಪ್ರಕಾರ ಸಾರ್ಟ್ ಮಾಡ್ಬೇಕು. ಓಕೆ, ಆ ಸಾರ್ಟಿಂಗ್ ಗೆ ನಾವ್ ಒಂದು ಅಲ್ಗರಿದಮ್ ಬರ್ದೀನಿ. ಓಕೆ, ಈಗ ನಾವ್ ಚೆಕ್ ಮಾಡ್ಬೇಕು ಆ ಅಲ್ಗರಿದಮ್ ಅದ್ರ ಬೇಸಿಸ್ ಮ್ಯಾಗ ಆಗಾಕತ್ತದೋ ಇಲ್ಲೋ. ಓಕೆ, ಈಗ ಸಾರ್ಟಿಂಗ್ ಆಗಾಕತ್ತದೋ ಇಲ್ಲೋ. ಸೊ ಅದು ಫಸ್ಟ್ ಕ್ರೈಟೇರಿಯಾ ಏನ್ ಎಕ್ಸ್ಪ್ಲೇನ್ ಆಗ್ತದೆ ಅಂತಂದ್ರೆ, ವಾಟ್ ಇಟ್ ಡಸ್ ವಾಟ್ ವಿ ವಾಂಟ್ ಟು ಡೂ. ನಾವ್ ಏನ್ ಮಾಡ್ಬೇಕನ್ನಕತ್ತೀವೋ ಅದ್ ಮಾಡಾಕತ್ತದೋ ಇಲ್ಲೋ. ಓಕೆ, ಈಗ ನಾವ್ ಸಾರ್ಟಿಂಗ್ ಮಾಡ್ಬೇಕಂತ ಒಂದ್ ಅಲ್ಗರಿದಮ್ ಬರತ್ತೆ ಅಂತ ತಿಳ್ಕೊಳ್ಳಿ, ಬಟ್ ಅದು ಸಾರ್ಟಿಂಗ್ ಮಾಡಾಕತ್ತಿಲ್ಲ. ಓಕೆ, ಇನ್ಸ್ಟೆಡ್ ಆಫ್ ಸಾರ್ಟಿಂಗ್ ಅದು ಏನೋ ಮಾಡಾಕತ್ತದ ಅಂತಂದ್ರೆ ಫಸ್ಟ್ ಕ್ರೈಟೇರಿಯಾ ಅದು ಫಸ್ಟ್ ಆಫ್ ಆಲ್ ಅಂದ್ರೆ ನೀವು ಏನ್ ಎಕ್ಸೆಪ್ಟೆಡ್ ಅದ ಅದು ಆಗಾಕತ್ತಿಲ್ಲ ಅಂತ ಹೇಳಿ ನೀವು ತಿಳ್ಕೊಬೇಕು. ಓಕೆ, ನೀವು ಚೆಕ್ ಮಾಡ್ಬೇಕು. ಫಸ್ಟ್ ಏನ್ ಚೆಕ್ ಮಾಡ್ಬೇಕಂದ್ರೆ ನೀವು ಅಲ್ಗರಿದಮ್ ಬರ್ದಿದ್ದ ನೀವು ಏನ್ ಎಕ್ಸೆಪ್ಟೆಡ್ ಅದ ಅದು ಆಗಾಕತ್ತದ ಇಲ್ಲೋ ಅಂತ ಚೆಕ್ ಮಾಡ್ಬೇಕಂದ್ರೆ ಸಾರ್ಟಿಂಗ್ ಮಾಡಾಕತ್ತದ ಸಾರ್ಟಿಂಗ್ ಆಗಾಕತ್ತದೋ ಇಲ್ಲೋ. ಓಕೆ, ಸರ್ಚಿಂಗ್ ಅಲ್ಗರಿದಮ್ ಬರ್ದಿರಂತಂದ್ರೆ ಸರ್ಚಿಂಗ್ ಆಗಾಕತ್ತದೋ ಇಲ್ಲೋ. ಓಕೆ, ಮ್ಯಾಕ್ಸಿಮಮ್ ಆಫ್ 2 ನಂಬರ್ಸ್ ಇಂದ ಅಲ್ಗರಿದಮ್ ಬರ್ದಿರಂತಂದ್ರೆ 2 ನಂಬರ್ ಇನ್ ಮ್ಯಾಕ್ಸಿಮಮ್ ನಂಬರ್ ಕೊಡಾಕತ್ತದೋ ಇಲ್ಲೋ. ಓಕೆ, ವಾಟ್ ಎವರ್ ದ ಥಿಂಗ್ ಯು ಹ್ಯಾವ್ ಗಿವನ್. ಸೊ ನೀವು ಅಲ್ಗರಿದಮ್ ಏನ್ ಮಾಡ್ಬೇಕಂತ ಕೊಡಾಕತ್ತೀರಿ ಅದನ್ನ ಮಾಡಾಕತ್ತದಿಲ್ಲೋ ಅಂತ ಹೇಳಿ ಚೆಕ್ ಮಾಡ್ಬೇಕು. ದಟ್ ಈಸ್ ದ ಫಸ್ಟ್ ಕ್ರೈಟೇರಿಯಾ. ಓಕೆ, ಸೊ ಫಸ್ಟ್ ಕ್ರೈಟೇರಿಯಾ ಏನಂತ ಹೇಳ್ತದೆ, ಡಸ್ ಇಟ್ ಡೂ ವಾಟ್ ಇಟ್ ವಾಂಟ್ ಟು ಡೂ. ಅದ ಏನ್ ಮಾಡ್ಬೇಕನ್ನಕತ್ತದ ಅದು ಮಾಡಾಕತ್ತದೋ ಇಲ್ಲೋ. ಓಕೆ, ಅದನ್ನ ನಾವು ಚೆಕ್ ಮಾಡ್ಬೇಕು. ಓಕೆ, ಕ್ಲಿಯರ್ ಆತ ಫಸ್ಟ್ ಕ್ರೈಟೇರಿಯಾ? ಎವ್ರಿವನ್ ಅಂಡರ್ಸ್ಟುಡ್ ಅಬೌಟ್ ದ ಫಸ್ಟ್ ಕ್ರೈಟೇರಿಯಾ? ಪ್ಲೀಸ್ ಲಿಫ್ಟ್ ಹ್ಯಾಂಡ್. ಫಸ್ಟ್ ಕ್ರೈಟೇರಿಯಾ ತಿಳಿತ? ಎಲ್ಲಾರು ನಂಗೆ ಅವರೇ ಒಂದು 10-15 ಮಂದಿ ಕೈ ಎತ್ತದ್ ಬೇಕಾಗಿಲ್ಲ. ಐ ವಾಂಟ್ ರಿಪ್ಲೈ ಫ್ರಮ್ ಎವ್ರಿವನ್. ಈಸಿ ಅದಾವ, ಇದೇನ್ ಡಿಫಿಕಲ್ಟ್ ಅಲ್ಲ, ಬಟ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಎಕ್ಸಾಮಿನೇಷನ್. ಓಕೆ, ಕ್ರೈಟೇರಿಯಾಗಳು ಈಸಿ ಅದಾವ. ಓಕೆ, ಡಿಫಿಕಲ್ಟ್ ಅನ್ನೋದೇನಿಲ್ಲ, ಬಟ್ ಇಂಪಾರ್ಟೆಂಟ್ ಅದಾವ. ಓಕೆ, ಸೊ ವೆರಿ ಗುಡ್. ಲೋವರ್ ಯುವರ್ ಹ್ಯಾಂಡ್ಸ್. Okay, so lower your hands. We'll go for the second criteria here. Second criteria ಏನ್ explain ಮಾಡ್ತದ ನೋಡ್ರಿ. Does it work correctly according to the original specification of the task? Okay, original specification of the task ಅಂತಂದ್ರೆ ಈಗ ನೀವು ಸಾರ್ಟಿಂಗ್ ಒಳಗ ಫಸ್ಟ್ ನಂಬರ್ಸ್ ಕೊಟ್ಟಿರ್ತೀವಿ. ಓಕೆ, 1 2 3 4 5 6 7 ಇಲ್ಲ ಸಾರಿ 5 12 ಓಕೆ 10 ಹಿಂಗೇನೋ ಒಂದ್ ಸ್ವಲ್ಪ ನಂಬರ್ಸ್ ಕೊಟ್ಟಿರ್ತೀವಿ. ಓಕೆ, ಆ ಒರಿಜಿನಲ್ ಸ್ಪೆಸಿಫಿಕೇಶನ್ ಮ್ಯಾಗ ಅದು ಆಗಾಕತ್ತದ ಇಲ್ಲ, ಆ ಪರ್ಟಿಕ್ಯುಲರ್ ಟಾಸ್ಕ್ ಮ್ಯಾಗ ಅದು ವರ್ಕ್ ಆಗಾಕತ್ತದ ಇಲ್ಲ ಅಂತೇಳಿ ಚೆಕ್ ಮಾಡ್ಬೇಕು. ಓಕೆ, ಸೊ ಡಸ್ ಇಟ್ ವರ್ಕ್ ಅಕಾರ್ಡಿಂಗ್ ಟು ದ ಒರಿಜಿನಲ್ ಸ್ಪೆಸಿಫಿಕೇಶನ್ ಆಫ್ ದ ಟಾಸ್ಕ್ ಅಂದ್ರೆ ಅದ್ರ ಏನ್ ಒರಿಜಿನಲ್ ಸ್ಪೆಸಿಫಿಕೇಶನ್ ಅಂದ್ರೆ ಅದ್ರ ಪ್ರಕಾರ ಅದು ಮೀನ್ಸ್ ವರ್ಕ್ ಆಗಾಕತ್ತದ ಇಲ್ಲ ಅಂತೇಳಿ ಚೆಕ್ ಮಾಡ್ಬೇಕು. ಓಕೆ, ಸೊ ಒರಿಜಿನಲ್ ಸ್ಪೆಸಿಫಿಕೇಶನ್ ಅಂತಂದ್ರೆ ಏನು, ಈಗ ಒಂದ್ ಟಾಸ್ಕ್ ಕೊಟ್ಟಿರ್ತೀರಿ ನೀವು. ಓಕೆ, ಏನು ಒಂದೇ ನಿಮಿಷ, ಯಾರು ಬರಾಕದ ಎಕ್ಸೆಪ್ಟ್ ಮಾಡ್ಕೊತೀನಿ. ಮಲ್ಲಿಕಾರ್ಜುನ್. ಈಗ ಒರಿಜಿನಲ್ ಸ್ಪೆಸಿಫಿಕೇಶನ್ ಅಂತಂದ್ರೆ ಏನ್ ಹೇಳ್ತಾನಂತಂದ್ರೆ, ಈಗ ಒಂದ್ ನೀವು ಟಾಸ್ಕ್ ಕೊಟ್ಟಿರಿ, ಸಾರ್ಟಿಂಗ್ ಮಾಡ್ಬೇಕನ್ನೋದ್ ಟಾಸ್ಕ್ ಕೊಟ್ಟಿರಿ. ಆ ಟಾಸ್ಕ್
ನೀವು ಸ್ಟಾರ್ಟಿಂಗ್ ಏನ್ ಕೊಟ್ಟಿರ್ತೀರ ನಂಬರ್ಸ್ ಕೊಟ್ಟಿರ್ತೀರಿ 10 20 40. ಓಕೆ, ಆ ಟಾಸ್ಕ್ ಕರೆಕ್ಟ್ ಆಗಿ ಆಗಾಕತ್ತದಿಲ್ಲ. ಸಾರ್ಟಿಂಗ್ ಅಂತಂದ್ರೆ 10 20 30 40 50 ಹಿಂಗ್ ಬರಾಕತ್ತದ ಇಲ್ಲೋ ಅಂದ್ರೆ ಆ ಸ್ಪೆಸಿಫಿಕೇಶನ್ ಏನ್ ಕೊಟ್ಟಿರಿ ಆ ಸ್ಪೆಸಿಫಿಕೇಶನ್ ಮೇಲೆ ವರ್ಕ್ ಆಗಾಕತ್ತದಿಲ್ಲ ಅಂತ ಹೇಳಿ ಅದನ್ನ ಚೆಕ್ ಮಾಡ್ಬೇಕು. ಇಟ್ ಇಸ್ ಸೇಮ್ ಆಸ್ ಫಸ್ಟ್ ಒನ್ ಔಟ್ಪುಟ್ ಬಗ್ಗೆ ಅದ. ಓಕೆ, ಸೊ ಫಸ್ಟ್ ಕ್ರೈಟೇರಿಯಾ ಏನದ ಔಟ್ಪುಟ್ ಬಗ್ಗೆ ಅದ. ನೀವ್ ಏನ್ ಔಟ್ಪುಟ್ ಎಕ್ಸೆಪ್ಟೆಡ್ ಅದ ಅದು ಔಟ್ಪುಟ್ ಬರಾಕತ್ತದಿಲ್ಲ ಅಂತ ಫಸ್ಟ್ ಒನ್ ನೋಡ್ತೀವಿ. ಸೆಕೆಂಡ್ ಒನ್ ಅಂತಂದ್ರ ನೀವ್ ಏನ್ ಸ್ಪೆಸಿಫೈಡ್ ಮಾಡಿರಿ. ಈಗ ಸಾರ್ಟಿಂಗ್ ಒಳಗ ಬಹಳಷ್ಟು ಅದಾವ. ಓಕೆ, ಆ ಸ್ಪೆಸಿಫಿಕೇಶನ್ ಆಗಾಕತ್ತದಿಲ್ಲ ಅಂತ ಹೇಳಿ. ಓಕೆ, ಈಗ ನೀವೇನದ ಮ್ಯಾಕ್ಸಿಮಮ್ ಆಫ್ ನಂಬರ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕನ್ನತ್ತೀರಿ. ಸೊ ಮ್ಯಾಕ್ಸಿಮಮ್ ಆಫ್ ನಂಬರ್ಸ್ ಒಳಗ ಮತ್ ನಾ ಮ್ಯಾಕ್ಸಿಮಮ್ 2 ನಂಬರ್ಸ್ ಮಾಡಾಕತ್ತೀನಿ ಅಂತಂದ್ರೆ 2 ನಂಬರ್ಸ್ ಬರಾಕತ್ತದಿಲ್ಲ. ಓಕೆ, ಏನ್ ಪರ್ಟಿಕ್ಯುಲರ್ ಸ್ಪೆಸಿಫಿಕೇಶನ್ ಕೊಟ್ಟಿರ್ತಲ್ಲ ಆ ಸ್ಪೆಸಿಫಿಕೇಶನ್ ಕರೆಕ್ಟ್ ಆಗಿ ಆಗಾಕತ್ತದಿಲ್ಲ ಅಂತ ಹೇಳಿ ನಾವು ಚೆಕ್ ಮಾಡ್ಬೇಕು. ಓಕೆ, ಅಂದ್ರೆ ಬರೆಕ್ಟ್ ಫಸ್ಟ್ ಒನ್ ಟೋಟಲ್ ಅಲ್ಗಾರಿದಮ್ ಹೇಳ್ಕೊಡ್ತದೆ. ಸೆಕೆಂಡ್ ಒನ್ ಅಂತಂದ್ರೆ ಅದ್ರೊಳಗೆ ಏನ್ ಸ್ಪೆಸಿಫೈಡ್ ಮಾಡಿರಿ ಅದನ್ನ ಅದು ಹೇಳ್ಕೊಡ್ತದೆ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಒನ್ ಏನ್ ಹೇಳ್ಕೊಡ್ತದೆ ನೋಡ್ರಿ. ಥರ್ಡ್ ಕ್ರೈಟೇರಿಯಾ is the documentation that describes how it is and how it works. ಓಕೆ, ಈಗ ಅದಕ್ಕೆ ನಮ್ಗೆ ಏನಾದ್ರೂ ಡಾಕ್ಯುಮೆಂಟೇಶನ್ ಅದ ಏನೋ ನನ್ ಕಡೆ. ಓಕೆ, ನೀವು ಅಲ್ಗಾರಿದಮ್ ಬರ್ದಿರಿ ಅಂತಂದ್ರೆ ಅದ್ರ ಒಂದು ಡಾಕ್ಯುಮೆಂಟೇಶನ್ ನೀವು ಮಾಡ್ಕೊಂಡು ಇಟ್ಕೋಬೇಕು. ಏನಾದ್ರೂ ಡಾಕ್ಯುಮೆಂಟೇಶನ್ ಅದ ಏನೋ ಅದು ಹೆಂಗ್ ಅಂದ್ರ ಅದು ಹೆಂಗ್ ಯೂಸ್ ಮಾಡ್ಬೇಕು. ಈಗ ನಾ ಬರ್ದಿನಿ ಅಲ್ಗಾರಿದಮ್. ಓಕೆ, ಆ ಅಲ್ಗಾರಿದಮ್ ನ ನೀವು ನೋಡ್ಬೇಕಂತ ತಿಳ್ಕೊಳ್ಳಿ. ಅಂದ್ರೆ ನನಗೇನೋ ಒಂದು ವರ್ಕ್ ಮಾಡೋದಿರ್ತದೆ, ಅದ್ರ ಅಲ್ಗಾರಿದಮ್ ನ ಬರೆದು ಹೋಗ್ತೀನಿ. ಓಕೆ, ಸೊ ಅದನ್ನ ಈಗ ನೀವು ನೋಡ್ಬೇಕನ್ನಕತ್ತೀರ ಅಂತ ತಿಳ್ಕೊರಿ. ನೀವು ಅಂತಂದ್ರೆ ನೀವು ಓದ್ಬೇಕನ್ನತ್ತೀರಿ. ಬೇರೆ ಯಾರೋ ಪರ್ಸನ್ XYZ ಪರ್ಸನ್ ಯಾರೋ ಓದ್ಬೇಕನ್ನಕತ್ತಾರ ಅಂತ ತಿಳ್ಕೊರಿ. ಸೊ ಅವ್ರಿಗೆ ಏನ್ ಗೊತ್ತಾಗ್ತದೆ ಸ್ಟಾರ್ಟಿಂಗ್. ಓಕೆ, ನಾ ಬರ್ದೀನಿ, ನನಗೇನೋ ಒಂದು ಪ್ರಾಬ್ಲಮ್ ಮಾಡೋದಿದ್ದ ನಾ ಸೊಲ್ಯೂಷನ್ ಬರ್ದೇನೆಲ್ಲ ನನಗ್ ತಿಳಿತದೆ. ಬಟ್ ಮತ್ತೆ ಯಾರು ನೆಕ್ಸ್ಟ್ ಪರ್ಸನ್ ಬಂದ್ರು ಅಂತಂದ್ರ ಅದನ್ನ ನೋಡ್ಬೇಕಾಗಿತ್ತಂದ್ರ ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಡಾಕ್ಯುಮೆಂಟೇಶನ್ ಇರ್ಬೇಕು. ಅವಾಗ ಅವ್ರಿಗೆ ಅಲ್ಗಾರಿದಮ್ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಅಂದ್ರೆ ಅದನ್ನ ಹೆಂಗ್ ಯೂಸ್ ಮಾಡ್ಬೇಕು, ಹೆಂಗ್ ವರ್ಕ್ ಆಗ್ತದೆ. ಓಕೆ, ಸೊ ಆ ಪರ್ಟಿಕ್ಯುಲರ್ ಡಾಕ್ಯುಮೆಂಟೇಶನ್ ನಾವು ರೆಡಿ ಮಾಡಿಟ್ವಿ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಡಾಕ್ಯುಮೆಂಟೇಶನ್ ಇತ್ತಂತಂದ್ರೆ ಬೇರೆದವ್ರು ಅದನ್ನ ಈಸಿಲಿ ನೋಡ್ಕೋಬಹುದು. ಅದನ್ನ ಹೆಂಗ್ ಯೂಸ್ ಮಾಡ್ತಾರ ಅಂತ ಹೇಳಿ, ಹೆಂಗ್ ವರ್ಕ್ ಮಾಡ್ತಾರ ಅಂತ ಹೇಳಿ. ಓಕೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ನಾನು ಒಂದ್ ಹೊಸ ಅಲ್ಗಾರಿದಮ್ ಬರ್ದಿರ್ತೀನಿ. ಅಲ್ಗಾರಿದಮ್ ಬರದ್ ನಿಮಗ್ ಕೊಟ್ಬಿಡ್ತೀನಿ. ಓಕೆ, ನಿಮಗ್ ಕೊಟ್ಟ ಮೇಲೆ ಏನ್ ಮಾಡ್ತೀನಿ, ಅದನ್ನ ನೋಡ್ರಿ ಅಂತ ಹೇಳ್ತೀನಿ. ಓಕೆ, ನೀವು ಅಲ್ಗಾರಿದಮ್ ಬರೆದು ನಿಮಗ್ ಕೊಡ್ತೀನಿ. ಒಂದ್ ಸ್ವಲ್ಪ ನೋಡ್ರಿ ಅಂದ್ರೆ ಅಲ್ಗಾರಿದಮ್ ನೋಡ್ಕೋರಿ ಏನ್ ತಿಳಿತದೇನಂತ ನೋಡ್ಕಂತ. ಸೊ ನಿಮ್ಗೆ ಅದ್ರ ಬಗ್ಗೆ ಏನೂನೇ ಗೊತ್ತಿಲ್ಲ, XYZ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತಂದ್ರ ನಿಮಗ್ ಹೆಂಗ್ ಗೊತ್ತಾಗ್ತದೆ. ಅದನ್ನ ನಾವ್ ಪ್ರಾಪರ್ ಡಾಕ್ಯುಮೆಂಟೇಶನ್ ಕೊಟ್ಟೆ ಅಂತಂದ್ರ, ಡಾಕ್ಯುಮೆಂಟೇಶನ್ ಅಂತಂದ್ರೆ ಈಗ ಫಸ್ಟ್ ಏನದ ಇನ್ಪುಟ್ ಕೊಡಾಕತ್ತೀನಿ. ಓಕೆ, ನೆಕ್ಸ್ಟ್ ಔಟ್ಪುಟ್ ಮಾಡಾಕತ್ತೀನಿ. ಓಕೆ, ಬರ್ದಿರಲ್ಲ ಈಗ ಅಲ್ಗಾರಿದಮ್ ಲಾಸ್ಟ್ ಕ್ಲಾಸಸ್ ನಂಗೆಲ್ಲ ಅಲ್ಗಾರಿದಮ್ ಬರ್ದಿನಿ. ಸೊ ಇನ್ಪುಟ್ ಏನ್ ಕೊಡಾಕತ್ತೀನಿ, 2 ನಂಬರ್ಸ್ ಇನ್ಪುಟ್ ಕೊಡಾಕತ್ತೀನಿ. ಔಟ್ಪುಟ್ ಏನ್ ಬರಾಕತ್ತದ ನಂಗೆ ಮ್ಯಾಕ್ಸಿಮಮ್ ಆಫ್ 2 ನಂಬರ್ಸ್ ಬರಾಕತ್ತದ. ಓಕೆ, ಸೊ ಅದ್ರಾಗ N ಅಂತಂದ್ರೆ ಏನು, A ಅಂತಂದ್ರೆ ಏನು, B ಅಂತಂದ್ರೆ ಏನು. ಓಕೆ, ಸೊ ಆಮೇಲೆ ಈ ಲೈನ್ ಏನ್ ಮಾಡಾಕತ್ತದ, ಏನೋ ಪರ್ಟಿಕ್ಯುಲರ್ ಲೈನ್ ಇಫ್ ಲೈನ್ ಕಂಡೀಷನ್ ಚೆಕ್ ಮಾಡಾಕತ್ತದ, ಈ ಲೈನ್ ಫಾರ್ ಲೂಪಿಂಗ್ ಮಾಡಾಕತ್ತದ. ಓಕೆ, ಸೊ ಹಾಗೆ ನಾವು ಪರ್ಟಿಕ್ಯುಲರ್ ಎಲ್ಲಾ ಕಡೆ ಡಾಕ್ಯುಮೆಂಟೇಶನ್ ಮಾಡಿದ್ವಿ ಅಂದ್ರೆ ಬೇರೆದವ್ರು ಯಾರಿಗೂ ಅದ ಈಸಿಲಿ ನಾವ್ ಹೆಂಗ್ ಯೂಸ್ ಮಾಡ್ಬೇಕು, ಹೆಂಗ್ ವರ್ಕ್ ಆಗ್ತದೆ ಅಂತ ಅನ್ನೋದವ್ರಿಗೆ ತಿಳಿತದೆ. ಸೊ ಕ್ಲಿಯರ್ ಅಬೌಟ್ ಸೆಕೆಂಡ್ ಅಂಡ್ ಥರ್ಡ್? ಪ್ಲೀಸ್ ರಿಪ್ಲೈ. Everyone cleared about second and third? Second criteria and third criteria? This is the most important topic. Okay, next topic so idar mele based irtava, amale exam point of view no important topic adanta helabodu. Okay, everyone clear? Anybody have any doubts? ಯಾರಿಗಾದ್ರೂ ಡೌಟ್ಸ್ ಇದಾವ? 1 2 3 ಕ್ರೈಟೇರಿಯಾಸ್ ಒಳಗೆ ಐ ಆಮ್ ವೇಟಿಂಗ್. ಪ್ಲೀಸ್ ರಿಪ್ಲೈ. ಯು ಹ್ಯಾವ್ ಎನಿ ಡೌಟ್ಸ್ ಇನ್ 1 2 3? No doubts? ಸ್ಟ್ರಕ್ ಆಗಾಕತ್ತದೆ. ಸಾವಿತ್ರಿ ಸ್ಟ್ರಕ್ ಆಗಾಕತ್ತದೆ. ಎವ್ರಿವನ್ ಈಸ್ ಇಟ್ ಸ್ಟ್ರಕ್ಕಿಂಗ್? ಐ ಡೋಂಟ್ ಥಿಂಕ್ ಸೊ. ಓಕೆ, ಅಕ್ಕಿನ ಹೊರಗೆ ಹೋಗ್ಯಾಳಲ್ಲ, ಹೋಗಿ ಬಂದ್ಲು. ಸ್ಟ್ರಕ್ ಆಗಾಕತ್ತದೆ. I'm asking for everyone. Is it stucking? No, na? Okay. Okay, next we'll go for the fourth criteria. Okay. So fourth criteria in here nodri are procedures created in such a way
that they perform ಲಾಜಿಕಲ್ ಸಬ್ ಫಂಕ್ಷನ್ಸ್. ಓಕೆ, ಸೊ ನೀವು ಪ್ರೊಸೀಜರ್ ಏನ್ ಬರ್ದಿರ್ತಿರಲ್ಲ, ಓಕೆ, ಅಲ್ಗಾರಿದಮ್ಸ್ ಏನ್ ಪ್ರೊಸೀಜರ್ ಬರ್ದಿರ್ತಿರಲ್ಲ ಅದನ್ನು ಇನ್ ಸಚ್ ಎ ವೇ ಕ್ರಿಯೇಟ್ ಮಾಡಿರ್ ಹೆಂಗ್ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಆ ಲಾಜಿಕಲ್ ಸಬ್ ಫಂಕ್ಷನ್ಸ್ ಏನಿರ್ತಾವಲ್ಲ ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ಕರೆಕ್ಟ್ ಆಗಿರ್ಬೇಕು. ನೀವು ಫಾರ್ ಎಕ್ಸಾಂಪಲ್ ಏನೋ ಒಂದು ಮೈನ್ ಫಂಕ್ಷನ್ ಗೆ ಸಬ್ ಫಂಕ್ಷನ್ ಬರದ್ರಿ, ಓಕೆ, ಆ ಸಬ್ ಫಂಕ್ಷನ್ ಏನಿರ್ತದಲ್ಲ ಕರೆಕ್ಟ್ ಆಗಿ ವರ್ಕ್ ಆಗ್ಬೇಕು. ಓಕೆ, ಹಂಗ ನೀವು ಅದನ್ನ ಬರಿಬೇಕಂತ ಹೇಳ್ತಾನ. ಸೊ the fourth criteria he says that are procedures created in such a way that they perform logical subfunctions. Logical subfunctions ನ ಕರೆಕ್ಟ್ ಆಗಿ ವರ್ಕ್ ಆಗಕತ್ತದ ಇಲ್ಲೋ ಅಂತ ಹೇಳಿ ಅದನ್ನ ನೀವು ಚೆಕ್ ಮಾಡ್ಬೇಕು. ಸೊ ಅದಕ್ಕೇನಂತಾನ ಫೋರ್ತ್ ಕ್ರೈಟೇರಿಯಾ ಹೇಳ್ಕೊಡ್ತಾನೆ. ಓಕೆ, ಸೊ ಈಗ ನಾವು ವೆನ್ ವಿ ಗೋ ಫಾರ್ ದ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್, ಓಕೆ, ಸೊ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಈಗ ಹೋದ್ವಿ ಅಂತಂದ್ರೆ ಏನಾಗ್ತದೆ, ವಿ ಹ್ಯಾವ್ ಮೆನಿ ಸಬ್ ಫಂಕ್ಷನ್ಸ್. ಓಕೆ, ಬಹಳಷ್ಟು ಸಬ್ ಫಂಕ್ಷನ್ಸ್ ಇರ್ತಾವ, ಬಹಳಷ್ಟು ಪರ್ಟಿಕ್ಯುಲರ್. ಈಗ ನೀವು ನೋಡ್ರಿ ವೆನ್ ವಿ ಗೋ ಫಾರ್ ದ AC, ಓಕೆ, ಸೊ AC ದ ಸಾಫ್ಟ್ವೇರ್ ರೆಡಿ ಮಾಡಾಕತ್ರಿ ಅಂತಂದ್ರ ಬಹಳಷ್ಟು ಫಂಕ್ಷನ್ಸ್ ಇರ್ತಾವ. ಒಂದ ಪೂರಾರ ಬರಂಗಿಲ್ಲ. ಓಕೆ, ಒಂದ್ ಸ್ವಿಂಗ್ ಮಾಡಕ್ ಇರ್ತದ, ಒಂದ್ ಆಫ್ ಅಂಡ್ ಆನ್ ಮಾಡಕ್ ಇರ್ತದ. ಓಕೆ, ಆಮೇಲೆ ಏನಂತಾರ ಸ್ವಿಂಗ್ ಆತ, ಆಫ್ ಅಂಡ್ ಆನ್, ಮತ್ತೆ ಇರ್ತಾವಲ್ಲ ಟೆಂಪರೇಚರ್ ಹೆಚ್ಚಿಗೆ ಮಾಡೋದು ಕಮ್ಮಿ ಮಾಡೋದು. ಓಕೆ, ಸೊ ಹಂಗ ಬಹಳಷ್ಟು ಫಂಕ್ಷನ್ಸ್ ಇರ್ತಾವ. ಫಂಕ್ಷನ್ಸ್ ಎಲ್ಲ ಬೇರೆ ಬೇರೆ ಸಬ್ ಫಂಕ್ಷನ್ಸ್ ನೀವು ಬರಿಬೇಕು. ಓಕೆ, ಬರೀ ನಾವು ಮೇನ್ ಫಂಕ್ಷನ್ ಕರೆಕ್ಟ್ ಆಗಿ ವರ್ಕ್ ಆಗತ್ತದಿಲ್ಲ ಅಂತ ಅಷ್ಟೇ ಚೆಕ್ ಮಾಡಬಾರ್ದು. ನೀವು ಅದ್ರಾಗ ಏನ್ ಸಬ್ ಫಂಕ್ಷನ್ಸ್ ಬರ್ದಿರ್ತೀರಿ, ಏನೇನು ಪರ್ಟಿಕ್ಯುಲರ್ ಸಣ್ಣ ಸಣ್ಣ ಫಂಕ್ಷನ್ಸ್ ಇರ್ತಾವ ಅವೆಲ್ಲ ಕರೆಕ್ಟ್ ಆಗಿ ಆಗಕತ್ತಾವೋ ಇಲ್ಲೋ ಅಂತ ಹೇಳಿ ನೀವು ಎನ್ಶ್ಯೂರ್ ಮಾಡ್ಕೋಬೇಕಂತ ಹೇಳ್ತಾನೆ. ಓಕೆ, ಸೊ ಫಿಫ್ತ್ ಪಾಯಿಂಟ್ ಈಸ್ ದಿಸ್ ಕೋಡ್ ರೀಡೇಬಲ್. ಓಕೆ, ನೀವೇನ್ ಬರ್ದಿರ್ತಿರ್ಲ ಅದು ರೀಡೇಬಲ್ ಅದ ಏನು, ಓಕೆ, ಅದನ್ನ ನಾವು ಚೆಕ್ ಮಾಡ್ಕೋಬೇಕು. ಓಕೆ, ಸೊ ರೀಡೇಬಲ್ ಅಂತಂದ್ರೆ ಎಲ್ಲಾರ್ಗು ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗಂಗ, ಸೊ ಎಲ್ಲಾರ್ಗು ತಿಳಿಯಂಗ ಅದನೋ ಇಲ್ಲೋ ಅಂತ ಹೇಳಿ ಅದನ್ನ ನಾವು ಚೆಕ್ ಮಾಡ್ಬೇಕು. ಸೊ ದೀಸ್ ಆರ್ ದ 5 ಇಂಪಾರ್ಟೆಂಟ್ ಕ್ರೈಟೇರಿಯಾ ಅಂತ ಹೇಳ್ಬೋದು. ಸೊ ಇನ್ನ 2 ಅದಾವ ಹೇಳ್ತೀನಿ. ಸೊ ಬಟ್ ಫಸ್ಟ್ 5 ಎಕ್ಸ್ಪ್ಲೇನ್ಸ್ ಅಂತ ಫಸ್ಟ್ 5 ಏನದ ಅಂತಂದ್ರೆ ಇನ್ ಜನರಲ್ ಆಗಿ ಹೇಳ್ಕೊಡ್ತಿದ್ದೀನಿ. ಹೆಂಗ್ ಕೋಡ್ ಇರ್ಬೇಕು, ನಾವೇನ್ ಎಕ್ಸೆಪ್ಟೆಡ್ ಮಾಡಾಕತ್ತೀವಿ ಅದ್ರ ಪ್ರಕಾರ ನಮ್ಗೆ ಔಟ್ಪುಟ್ ಬರಾಕತ್ತದಿಲ್ಲೋ ಅಲ್ಗಾರಿದಮ್ ಬರ್ದಿಂದ. ಓಕೆ, ಸೊ ಪರ್ಟಿಕ್ಯುಲರ್ ಟಾಸ್ಕ್ ಗಳು ಬರಾಕ ಸ್ಪೆಸಿಫೈಡ್ ಟಾಸ್ಕ್ ಗಳು ಕರೆಕ್ಟ್ ಆಗಕತ್ತಾವೋ ಇಲ್ಲೋ, ಓಕೆ, ಡಾಕ್ಯುಮೆಂಟೇಶನ್ ಮಾಡಿರೋ ಇಲ್ಲೋ, ಓಕೆ, ಸಬ್ ಫಂಕ್ಷನ್ಸ್ ನ ಕರೆಕ್ಟ್ ಮಾಡಾಕತ್ತಿರೋ ಇಲ್ಲೋ, ರೀಡೇಬಲ್ ಅದನೋ ಇಲ್ಲೋ. ಸೊ ಇವೆಲ್ಲ ಏನದಾವ ಇನ್ ಜನರಲ್ ಆಗಿ 5 ಟಾಪಿಕ್ಸ್ ಅದಾವ ಅಂತ ಹೇಳ್ಬೋದು. ಓಕೆ, ಇವನ್ ಬಿಟ್ಟು ನೆಕ್ಸ್ಟ್ ಏನದಾವ ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂಡ್ ಟೈಮ್ ಕಾಂಪ್ಲೆಕ್ಸಿಟಿ. ಅವೆರಡು ಕ್ರೈಟೇರಿಯಾ ಅದಾವ ಮೋಸ್ಟ್ ಇಂಪಾರ್ಟೆಂಟ್. ವಿಲ್ ಗೋ ಫಾರ್ ನೆಕ್ಸ್ಟ್ ಇಯರ್. ಸೊ ನೆಕ್ಸ್ಟ್ ಏನ್ ಹೇಳ್ತಾನೆ ನೋಡ್ರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಜಸ್ಟ್ ಸಿಂಪಲ್ ಡಿಸ್ಕಷನ್ ಕೊಟ್ಟಾನ. These criteria are all virtually important when it comes to writing software. Okay, ಸೊ ಈ ಕ್ರೈಟೇರಿಯಾ ಏನದಾವಲ್ಲ, ನಾವ್ ಯಾವಾಗ ಒಂದು ಸಾಫ್ಟ್ವೇರ್ ಅಥವಾ ಒಂದು ಅಪ್ಲಿಕೇಶನ್ ಸ್ಟಡಿ ಮಾಡ್ಬೇಕನ್ನಕತ್ತೀವಿ, ಇವು 5 ಟಾಪಿಕ್ಸ್ 5 ಕ್ರೈಟೇರಿಯಾಸ್ ಏನದಾವಲ್ಲ ವೆರಿ ಇಂಪಾರ್ಟೆಂಟ್ ಅಂತ ಹೇಳಕತ್ತಾನ. ಓಕೆ, ಸೊ ಇಂಪಾರ್ಟೆಂಟ್ ಅದಾವ ಅಂತ ಹೇಳ್ತಾನೆ. ಮೋಸ್ಟ್ ಸ್ಪೆಷಲಿ ಫಾರ್ ದ ಲಾರ್ಜ್ ಸಿಸ್ಟಮ್ಸ್ ಅಂದ್ರೆ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಇರ್ತಾವಲ್ಲ ಅವಕ್ಕ ಇವು ಕ್ರೈಟೇರಿಯಾ ಇಂಪಾರ್ಟೆಂಟ್ ಅದಾವ ಅಂತ ಹೇಳ್ತಾನೆ. ಓಕೆ, ಸೊ hopefully this more subtitle approach will be gradually infect your own programming habits so that you will automatically serve to achieve these goals. Okay, ಇವೆಲ್ಲ ನೀವು ಇವು ಕ್ರೈಟೇರಿಯಾ ತಲೆಯಾಗಿ ಇಟ್ಕೋತ್ ನೀವು ಬರಾಕತ್ರಿ ಅಂತಂದ್ರೆ ದಿಸ್ 5 ಕ್ರೈಟೇರಿಯಾ ತಲೆಯಾಗಿ ಇಟ್ಕೊಂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನ್ಯೂ ಪ್ರೋಗ್ರಾಮ್ ಅಥವಾ ನ್ಯೂ ಅಲ್ಗಾರಿದಮ್ ಬರಾಕತ್ರಿ ಅಂತಂದ್ರೆ ಆಬ್ವಿಯಸ್ಲಿ ಇಟ್ ವಿಲ್ ಇಂಪ್ಯಾಕ್ಟ್ ಯುವರ್ ಅಲ್ಗಾರಿದಮ್ ರೈಟಿಂಗ್ ಸ್ಟೈಲ್ ಅಂತ ಹೇಳಕತ್ತಾನ. ಅಂದ್ರೆ ನೀವು ಏನ್ ಮಾಡ್ಬೇಕನ್ನಕತ್ತೀರಿ ಅದಕ್ಕೊಂದು ಪರ್ಟಿಕ್ಯುಲರ್ ಅಚೀವ್ ಮಾಡ್ತೀರಿ ಅಂತ ಹೇಳ್ತಾನ. ಅಂದ್ರೆ ನೀವು ಬರೇದ್ ಇಂಪ್ರೂವ್ ಆಗ್ತದೆ ಅಂತ ಹೇಳಕತ್ತಾನ. ನಾಟ್ ಓನ್ಲಿ ಫಾರ್ ಇವು ಎದಕ್ ಇಂಪಾರ್ಟೆಂಟ್ ಅಂದ್ರೆ ಬರೇ ನೀವು ಲೈಕ್ ಏನ್ ಹೇಳ್ಬೋದು, ಒಂದ್ ಪ್ರಾಪರ್ ಸಾಫ್ಟ್ವೇರ್ ಬರ್ಬೇಕು, ಒಂದ್ ಪ್ರಾಪರ್ ಅಪ್ಲಿಕೇಶನ್ ಬರ್ಬೇಕಂತ ಇಂಪಾರ್ಟೆಂಟ್ ಅಷ್ಟೇ ಅಲ್ಲ, ಇವು ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ನಿಮ್ದು ರೈಟಿಂಗ್ ಸ್ಟೈಲು ಚಲೋ ಆಗ್ತದೆ. ಓಕೆ, ನಿಮ್ದು ರೈಟಿಂಗ್ ಸ್ಟೈಲು ನೀವು ಇಂಪ್ರೂವ್ ಮಾಡ್ಕೋತೀರಿ ಅಂತ ಹೇಳಕತ್ತಾನ. ಓಕೆ, ಸೊ ಈ ಸೇಯಿಂಗ್ ದಟ್ ಓನ್ಲಿ it will impact your own program writing habits so that you will automatically stop to achieve these goals. Okay, ಏನ್ ಗೋಲ್ ಇರ್ತದೆ ಅದನ್ನ ಅಚೀವ್ ಮಾಡಕ ನೀವು ಇಂಪ್ರೂವ್ ಆಗ್ತೀರಿ ಅಂತ ಹೇಳ್ತಾನೆ. ಓಕೆ, ದೇರ್ ಆರ್ ದ ಅದರ್ ಕ್ರೈಟೇರಿಯಾಸ್ ಫಾರ್ ಜಡ್ಜಿಂಗ್ ಅಲ್ಗಾರಿದಮ್ಸ್ ದಟ್ ಆರ್ ಮೋರ್ ಇಂಪಾರ್ಟೆಂಟ್ ಅಂತಂದ್ರೆ ನೆಕ್ಸ್ಟ್ ಹೇಳಾಕತ್ತಾನ. ಸ್ಪೇಸ್ ಕಾಂಪ್ಲೆಕ್ಸಿಟಿ ಮತ್ತೆ ಟೈಮ್ ಕಾಂಪ್ಲೆಕ್ಸಿಟಿ ಬಗ್ಗೆ ಹೇಳಾಕತ್ತಾನ. ಅವೆರಡು ಇಂಪಾರ್ಟೆಂಟ್ ಅದಾವ ಅಂತ ಹೇಳ್ತಾನೆ. ಸೊ ದೋಸ್ ಆರ್ ಟೈಮ್ ಕಾಂಪ್ಲೆಕ್ಸಿಟಿ ಅಂಡ್ ಸ್ಟೋರೇಜ್ ಕಾಂಪ್ಲೆಕ್ಸಿಟಿ ಅಂತ ಹೇಳಿ ಹೇಳ್ಬೋದು. ಓಕೆ, these 5 understood? Everyone? Please reply. Everyone understood about these 5?
reply, everyone reply. Okay, space complexity ಹೋಗೋಣ. 10 minutes ಅದ, 10 minutes ನಂಗೆ ಆಗ್ತದಿದೆ. Just a second. Okay, I will continue in the next class. Okay, ಯಾಕಂದ್ರೆ 10 minutes ಆಗ space complexity ಮುಗಿಯಂಗಿಲ್ಲ. If I have tomorrow, I will say with the space complexity. Again, I am saying space complexity is very important for examination. ನಿಮಗೆ explain space complexity, explain time complexity and separate ಕೇಳ್ತಾನ. ಇಲ್ಲ ಅಂತಂದ್ರೆ 10 marks ಗೆ explain the performance analysis ಅಂತ ಕೇಳ್ತಾನೆ. Okay, so space complexity important ಅದ for examination also, but examination point of view between ಅಂತಂದ್ರೆ design and analysis of algorithm, design ಮತ್ತು analysis of algorithm ನೀವು ಮಾಡ್ಬೇಕಾಗಿತ್ತಂದ್ರೆ first thing you should know the space complexity, second thing you should know the time complexity. ಇವೆರಡನ್ನು ಕಂಪಲ್ಸರಿ ನಿಮಗೆ ಗೊತ್ತೇ ಇರಬೇಕು. ಸೊ ದಟ್ ಐ ವಿಲ್ ಎಕ್ಸ್ಪ್ಲೈನ್ ದ ನೆಕ್ಸ್ಟ್ ಕ್ಲಾಸ್. ಯಾಕಂದ್ರೆ ಈಗ ಸ್ಟಾರ್ಟ್ ಮಾಡಿದ್ರು ಮುಗಿಯಂಗಿಲ್ಲ, ಅರ್ಧನೇ ಮುಗಿತದೆ. ಓಕೆ, so hopefully you are understanding the subject, everyone. I am hoping that you all are understanding the subject. Please reply. 9 ಭಾಳ ಫಾಸ್ಟ್ ಹೊಂಟಿಲ್ಲ. ಓಕೆ, ಓಕೆ, ನಾ ಭಾಳ ಫಾಸ್ಟ್ ಹೊಂಟಿಲ್ಲ ಬಿಕಾಸ್ ಇದು ಏನ್ ಭಾಳ ಟೈಮ್ ತಗೊಂಗಿಲ್ಲ. ಡಿಸೈನ್ ಅಂಡ್ ಅಡಾ ಜಾಸ್ತಿ ಟೈಮ್ ತಗೊಂಗಿಲ್ಲ. ಸಿಲೆಬಸ್ ಕಂಪ್ಲೀಟ್ ಮಾಡಕ ಜಲ್ದಿ ಮುಗಿತದ. ಬಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿ ಅಂತ ಹೇಳಿ ಸ್ಲೋನೇ ಹೊಂಟಿನಿ ನಾನು, ಭಾಳ ಫಾಸ್ಟ್ ಹೊಂಟಿಲ್ಲ. ಓಕೆ, you can see syllabus. Just I have completed 2 topics. Okay, ಇದು 3rd topic start ಮಾಡಿ ನಾ ಭಾಳ 12 classes ಆದ್ರೂ ನಾ ಜಾಸ್ತಿ ಏನು ಹೇಳಿಲ್ಲ. ಓಕೆ, ಸ್ಲೋನೇ ಹೊಂಟಿನಿ. ಜಸ್ಟ್ 2 topics ಕಂಪ್ಲೀಟ್ ಆಗಿದೆ. ದಿಸ್ ಇಸ್ ದ 3rd topic. ಸೊ ಅಂಡರ್ಸ್ಟ್ಯಾಂಡ್ ನೀವು ಕರೆಕ್ಟ್ ಆಗಿ ಮಾಡ್ಕೋರಿ. ಓಕೆ, ನಾ ಫಸ್ಟ್ ಗೆ ಹೇಳಿದ್ದ ಅಡಾ ಸಬ್ಜೆಕ್ಟ್ ಹಿಂಗ್ ಆನ್ಲೈನ್ ತಗೋಂತ ಸಬ್ಜೆಕ್ಟ್ ಅಲ್ಲ. ಅಂದ್ರೂ ನಾ ಟ್ರೈ ಮಾಡ್ತೀನಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಅಂತ ಹೇಳಿದ್ದೆ. ಯಾಕಂದ್ರೆ ಅಡಾ ಹೆಂಗಂತಂದ್ರೆ ದೇ ಶುಡ್ ಬಿ ಇಂಟರಾಕ್ಷನ್. ನಾ ಹೇಳಿದ್ದನ್ನ ನೀವು ಬರಿಬೇಕು. ಈಗೇನ್ ಅನ್ಸಂಗಿಲ್ಲ ಫಸ್ಟ್ ಒಂದು ಥಿಯರಿ ಅದ, ಬಟ್ ಸೆಕೆಂಡ್ ನೀವು ಯಾವಾಗ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡ್ತಿರ್ಲ ಅವಾಗ ಒಂದ್ ಸ್ವಲ್ಪ ನನಗೂ ಇದಾಗ್ತದೆ. ಬಟ್ ಓಕೆ, ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ಎಷ್ಟಾದ ಪಾಸಿಬಲ್ ವೇದಾಗ ಟ್ರೈ ಮಾಡಾಕತ್ತೀನಿ. ನೀವು ಟ್ರೈ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಅವಾಗಿಂದ ಅವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅವಾಗಿಂದ ಅವಾಗ ಕೇಳಿ. ಓಕೆ, ಹೋಪ್ಫುಲಿ ಸೊ ದಟ್ ಕ್ಲಿಯರ್ ಇರ್ತದೆ. ನಿಮ್ಗೂ ಕ್ಲಿಯರ್ ಇರ್ತದೆ, ನಂಗೂ ಕ್ಲಿಯರ್ ಇರ್ತದೆ. ನಂಗೂ ತಲೆಯಾಗ ಇರ್ತದೆ, ತಿಳಾಕತ್ತದ ನಂಗೂ ತಲೆಯಾಗ ಇರ್ತದೆ. ಬಟ್ ನೀವು ಅದೇ ಪಾಯಿಂಟ್ಗೆ ಏನಾದ್ರೂ ಕ್ಲಿಯರ್ ಮಾಡ್ಕೊಂಡ್ರೆ ಹಾಪ ಅವರಿಗೂ ಕ್ಲಿಯರ್ ಅದ, ನನಗೂ ಕ್ಲಿಯರ್. ಓಕೆ, ಸೊ ದಟ್ ಇಬ್ರಿಗೂ ಕ್ಲಿಯರ್ ಇರ್ಲಿ ಅಂತ ಹೇಳಿ. ವಿಲ್ ಸಿ. ವಿ ಡೋಂಟ್ ನೋ ಅಬೌಟ್ ದ ಆಫ್ಲೈನ್ ಕ್ಲಾಸಸ್ ಸ್ಟಿಲ್. ಓಕೆ, ಯಾವಾಗ ಸ್ಟಾರ್ಟ್ ಆಗ್ತದೆ, ಯಾವಾಗ ಕೇಸಸ್ ಕಮ್ಮಿ ಆಗ್ತಾವ ಇನ್ನೂ ಹೇಳಕ್ ಬರಂಗಿಲ್ಲ. ಓಕೆ, ಕೇಸಸ್ ಕಮ್ಮಿ ಆದ್ರೂ ಅವಾಗ ಇಮಿಡಿಯೇಟ್ ಆಗಿ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಂಗಿಲ್ಲ. ಓಕೆ, ಬಿಕಾಸ್ ಇಟ್ಸ್ ಅ ವೆರಿ ಹ್ಯೂಜ್ ಕಂಟೆಂಟ್ ನಡೆದ ಅಂತ ಹೇಳ್ಬೋದು ವೈರಸ್. ಓಕೆ, ಸೊ ಬಹಳ ಲಾಸ್ ಆಗತ್ತದ. ಕೊರೋನಾ ವೈರಸ್ ಇಸ್ ಅಫೆಕ್ಟಿಂಗ್ ಮೋರ್ ನೌಡೇಸ್. ಓಕೆ, ಇಮಿಡಿಯೇಟ್ ಆಗಿ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾನಂತ ಹೇಳಕ್ ಬರಂಗಿಲ್ಲ ನಮ್ಗೆ. ಕೇಸಸ್ ಡಿಕ್ರೀಸಸ್ ಆಲ್ಸೋ. ಓಕೆ, ಬಟ್ ಹಂಗೆ ಎಕ್ಸಾಮ್ ಇಡಂಗಿಲ್ಲ. ಆನ್ಲೈನ್ ಕ್ಲಾಸ್ ಇಟ್ಟು ಡೈರೆಕ್ಟ್ಲಿ ಎಕ್ಸಾಮ್ ಇಡಂಗಿಲ್ಲ ನಿಮ್ಗೆ. ಯು ವಿಲ್ ಗಿವ್ ಯು ದ ಟೈಮ್ ಫಾರ್ ರಿವಿಷನ್. ಡೋಂಟ್ ವರಿ ಅಬೌಟ್ ದ ರಿವಿಷನ್. ಓಕೆ, ಎಕ್ಸಾಮ್ ಅದಾವ ಅಂತಂದ್ರೆ ಒಂದು 15 days 20 days 1 month ಹಂಗೆ ಟೈಮ್ ಕೊಡ್ತಾನೆ ನಿಮ್ಗೆ ಆಫ್ಲೈನ್ ಕ್ಲಾಸಸ್ ಅಲ್ಲಾಗ. ವಿಲ್ ಮೇಕ್ ಸಮ್ ಅರೇಂಜ್ಮೆಂಟ್. ಲಾಸ್ಟ್ ಟೈಮ್ ಹೆಂಗ್ ಮಾಡಿದ್ದಲ್ಲ ಹಂಗೆ ಅರೇಂಜ್ಮೆಂಟ್ ಮಾಡಿ ನಿಮ್ಗೆ ಎಕ್ಸಾಮ್ಸ್ ಇರ್ತಾನೆ. ಡೋಂಟ್ ವರಿ ಅಬೌಟ್ ದಟ್. ರಿವಿಷನ್ ಆಮೇಲೆ ನೋಡೋಣ. ಫಸ್ಟ್ ಟ್ರೈ ಟು ಸಾಲ್ವ್. ಓಕೆ, ನಾ ಏನ್ ಹೇಳಾಕತ್ತೀನಿ ಅದನ್ನ ತಿಳ್ಕೋಕ್ ಟ್ರೈ ಮಾಡಿ. ಓಕೆ, ಏನೇ ಪ್ರಾಬ್ಲಮ್ ಇದ್ರು ಕೇಳ್ರಿ ಎನಿ ಟೈಮ್. ಓಕೆ, ಓಕೆ, ಸೊ ಥ್ಯಾಂಕ್ ಯು ಆಲ್. ಹ್ಯಾವ್ ಎ ಗುಡ್ ಡೇ. ಸೊ ಕ್ಲಾಸಸ್ ಅಟೆಂಡ್ ಮಾಡ್ರಿ. ಮತ್ ನನಗೆ ಫೋನ್ ಹಚ್ಚಾಕ್ ಮಾಡ್ಬೇಡ್ರಿ. ನಂದ ಟೈಮ್ ನೋಟ್ಸ್ ಮಾಡೋದ ಟೈಮ್ ಫೋನ್ ಹಚ್ಚದ್ ಕೊಡೋದ್ರಾಗ ಹೋಗತ್ತದ. ಎಲ್ಲಾ ಸಬ್ಜೆಕ್ಟ್ ಇಂದು ನೋಟ್ಸ್ ಮಾಡ್ಬೇಕು ನಾನು. I have 4 subjects. Okay, 4 subjects ಇಂದು ಎಲ್ಲಾ ಯೂನಿಟ್ ಇಂದು ನೋಟ್ಸ್ ಮಾಡ್ಬೇಕ.
ಸ್ವಲ್ಪ ಟೈಮ್ ಕಮ್ಮಿ ನೀವು ಅಟೆಂಡ್ ಆದ್ರಿ ಅಂದ್ರೆ ನನಗ್ ಫೋನ್ ಹಚ್ಚೋ ಟೈಮ್ ಕಮ್ಮಿ ಆಗ್ತದೆ. ನಿಮಗ್ ಫೋನ್ ಹಚ್ಕೋತ್ ಕೊಡೋದ್ರಾಗ ನಂಗೆ 2 ತಾಸು ಹೋಗ್ತದೆ. ಓಕೆ, ಪ್ಲೀಸ್ ಸ್ಟಾರ್ಟ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಪ್ರಾಬ್ಲಮ್ ಆಲ್ಸೋ. ಎಲ್ಲಾರು ಟ್ರೈ ಮಾಡ್ರಿ ಕ್ಲಾಸಸ್ ಅಟೆಂಡ್ ಆಗಕ್. ಮತ್ ಫೋನ್ ಹಚ್ಚಕ್ ಕೂಡೋದು ನಮಗೂ ಚಲೋ ಅನ್ಸಲ್ಲ, ನಿಮ್ಗೂ